ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಅತ್ತೆ ಮಾವ ಹೇಳಿದ್ರು ಅಂತ ಕಾಂಪ್ರಮೈಸ್ ಆಗಕ್ಕಾಗತ್ತಾ? ಆಗಲ್ಲ ಅಂತ ಹೇಳ್ಬಿಡು. ನೋಡ್ರಿ, ಮನೆ ಅಂದಮೇಲೆ 4 ಮಾತು ಬರುತ್ತೆ, 4 ಮಾತು ಹೋಗುತ್ತೆ. ಹಾಗಂತ ಅದನ್ನೇ ಸಾಧಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಅವರು ಮನಸ್ಸಲ್ಲಿ ಇಟ್ಕೋತಾರೆ. ಅದಕ್ಕೆ ಅದನ್ನೆಲ್ಲ ಬಿಟ್ಟು ಹಾಕಿ ನಾವು ಮುಂದುವರೆದ್ರೆ ಸಂಬಂಧಗಳು ಉಳ್ಕೊಳ್ಳುತ್ತೆ. ಈಗೇನು ಹೇಗೋ ಎಲ್ಲರೂ ಚೆನ್ನಾಗೇ ಇದೀವಿ ತಾನೆ, ಇದನ್ನೇ ಮುಂದುವರ್ಸ್ಕೊಂಡು ಹೋದ್ರಾಯ್ತಪ್ಪ. ಏನು ನೀನು ಇತ್ತೀಚೆಗೆ ಲೆಕ್ಚರ್ ಕೊಡೋಕೆ ಶುರು ಮಾಡಿಬಿಟ್ಟಿದ್ಯಾ? ಕತೆ ಹೊಡಿಯೋಕೆ ಶುರು ಮಾಡ್ಬಿಟ್ಟು ರೀ, ಯಾಕೆ ಸುಮ್ಮನೆ ಬೇಡ್ದಿರೋ ಮಾತುಗಳು? ನೋಡಿ, ಜಾನು ಬರ್ತಿದ್ದಾಳೆ, ಹೋಗಿ ಅವಳಿಗೆ ಏನೇನು ಬೇಕೋ ಎಲ್ಲ ತೊಗೊಂಬನ್ನಿ, ಹೋಗಿ. ಆಗಲ್ಲ ಕಣೆ, ನೀನು ಬೇಕಾದ್ರೆ ಹೋಗಿ ತಗೊಂಬ. ನನಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಹೇಳ್ಬೇಡ. ಈ ಮಾವ ಇದ್ದಾರಲ್ಲ, ಅವ್ರಿಗೆ ಹೋಗಿ ಹೇಳು, ಬೇಕಾದ್ರೆ ತರ್ತಾರೆ. ದೊಡ್ಡದಾಗ ಹೇಳಕ್ಕೆ ಬಂದ್ಬಿಟ್ರಿ ಇಲ್ಲಿ. ಒಟ್ಟಲ್ಲಿ ನಿಮ್ಮ ಜೇಬಿಂದ 1 ರೂಪಾಯಿ ಖರ್ಚಾಗಬಾರ್ದು, ಅಷ್ಟೇ ತಾನೇ? ನಿಮ್ಮಂಥ ಮಕ್ಕಳಿದ್ರೆ ಮನೆ ಉದ್ಧಾರ ಆದಂಗೆ. ಏಯ್, ಸುಮ್ಮನೆ ಹೋಗೆ. ಹರಿ, ಬಾಯ್ ಬಾಯ್. ನೋಡು, ಈ ಲಿಸ್ಟಲ್ಲಿ ಒಂದಷ್ಟು ಐಟಮ್ಸ್ಗಳಿದೆ. ಯಾವುದು ಮರಿಬೇಡ, ಎಲ್ಲ ತಗೊಂಬ ಆಯ್ತಾ? ಜಾನು ಈ ಮನೆಗೆ ಬಂದಾಗ ಅವಳಿಗೆ ಏನು ಕೊಡ್ತಾನೋ ಆಗಬಾರ್ದು. ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅವಳನ್ನ. ಏನು ಬೇಬಿ, ಏನಿದು? ಅಪ್ಪ ಹೇಳಿದ್ದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ಯಾ? ಅವ್ರು ಹೇಳಿದಾಗೆ ಕೇಳೋ ಅವಶ್ಯಕತೆ ಏನಿಲ್ಲ ಬಿಡು, ತಗೋ ಬಿಡ್ಕೊ. ಹರಿ, ಮಾವ ಏನು ತಪ್ಪು ಹೇಳಿದ್ದಾರೆ? ಅವ್ರು ಹೇಳಿದ್ ಕರೆಕ್ಟೇ ತಾನೆ? ಜಾನು ಮಾಮೂಲಿ ಥರ ಬಂದರೆ ನಾನು ಬೇಡ ಅಂತ ಹೇಳ್ತಿದ್ದೆ, ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಬಸ್ರಿ ಹೆಂಗಸು ಮನೆಗೆ ಬರ್ತಿರ್ಬೇಕಾದ್ರೆ ಅವಳನ್ನ ಹೇಗೆ ನೋಡ್ಕೊಳ್ಬೇಕು, ಯಾವುದು ಕೊರತೆ ಆಗಬಾರ್ದು, ಎಲ್ಲಾನು ಇರಬೇಕು ಅವಳಿಗೆ. ಆವಾಗಲೇ ತಾನೆ ಹುಟ್ಟೋ ಮಗುನು ಆರೋಗ್ಯವಾಗಿ ಹುಟ್ಟೋದು. ಬೇಬಿ, ಏನು ಮಾತಾಡ್ತಿದ್ದೆ ನೀನು? ಅಲ್ಲ, ನಮ್ಮ ಮನೆಯವ್ರು ಕಂಡ್ರೆ ಊರ್ದು ಬೀಳ್ತೀಯ. ಇವಾಗ ಜಾಹ್ನವಿ ಮನೆಗೆ ಬರ್ತಿದ್ದಾಳೆ ಅಂದರೆ ಅವಳ ಬಗ್ಗೆ ಎಷ್ಟೊಂದು ಕೇರು ಕನ್ಸರ್ನ್ ತೋರಿಸಿದ್ಯಾ? ನನಗೊಂದು ಗೊತ್ತಾಗ್ತಿಲ್ಲ, ಏನು ನಿನ್ನ ವರ್ಷೆ? ನೋಡು ಹರಿ, ನನಗೆ ನಿಮ್ಮ ಮನೆಯವ್ರು ಕಂಡ್ರೆ ಆಗಲ್ಲ, ಕೋಪ ಇದೆ. ಆದರೆ ಜಾನು ಕಂಡ್ರೆ ಅಲ್ಲ. ಯಾಕೆ ಗೊತ್ತಾ? ಅವಳು ಈ ಮನೇಲಿ ಇದ್ದಾಗಲೂ ಅಷ್ಟೇ, ಮದುವೆ ಆಗಿ ಜಯಂತ್ ಮನೆಗೆ ಹೋದಾಗಲೂ ನನ್ನ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾಳೆ. ನೋಡು, ಈಗ ನಾವು ಜಾನುನ ಚೆನ್ನಾಗಿ ನೋಡ್ಕೊಂಡ್ರೆ ತಾನೆ ಮುಂದೆ ನಾನು ತಾಯಿ ಆದಾಗ ನನ್ನನ್ನು ಅವ್ಳು ಕೇರ್ ಮಾಡೋದು. ಓಹೋ, ಮೇಡಮ್ ಅವ್ರಿಗೆ ಮಗು ಮಾಡ್ಕೊಳ್ಳೋ ಆಸೆ ಇದೆ ಅಂತ ಆಯಿತು. ಇರಲ್ವಾ ಮತ್ತೆ? ನನಗೂ ಆಸೆ ಇದೆ, ನಮ್ಮದೇ ಒಂದು ಪುಟ್ಟ ಕೂಸು ಹುಟ್ಟಬೇಕು ಅಂತ. ಆ ಜಾನು ಕಾಲ್ಗುಂದಿಂದ ಆದರೂ ಅದು ಬೇಗ ಈಡೇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಸಾಕು ಗುರಾಯಿಸಿದ್ದು. ನೋಡು, ಅದರಲ್ಲಿ ಡ್ರೈ ಫ್ರೂಟ್ಸು ಎಲ್ಲಾನು ಇದೆ, ಯಾವುದು ಮರಿಬೇಡ ಆಯ್ತಾ? ಹರಿ, ಆಮೇಲೆ ಬಾದಾಮ್ ಪೌಡರ್ ಆಡ್ ಮಾಡೋದು ಮರ್ತ್ಬಿಟ್ಟಿದ್ದೀನಿ, ಹೋಗಿ ತಗೊಂಡ್ ಬಾ. ಇನ್ನೊಂದು ವಿಚಾರ, ಕಾಸ್ಟ್ಲಿ ಅಂತ ವಾಪಸ್ ಬರಬೇಡ. ಅದೆಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಆಯಿತು ಮೇಡಮ್, ಅಪ್ಪಣೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್. ನೀನು ಖುಷಿಯಾಗಿದ್ದರೆ ನನಗಿನ್ನೇನೂ ಬೇಡ, ಅಷ್ಟೇ ಸಾಕು. ಆ್ಯಂಡ್ ನಿನಗೆ ಖುಷಿಯಾಗೋ ಹಾಗಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಲವ್ ಯು. ಲವ್ ಯು ಟು. ಮತ್ತೆ ಹೋಗಿ ಬರ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ಕಾಲ್ ಮಾಡ್ತೀನಿ. ಹಾಂ, ಸರಿ. ಹರಿ, ಜಯಂತ್ ಜಾನು ಎಷ್ಟಕ್ಕೆ ಬರ್ತಾರಂತೆ? ಟೈಮ್ ಹೇಳಿದ್ರಾ? ಹರೀಶ, ಎಷ್ಟು ಗಂಟೆಗೆ ಬರ್ತಾರೆ ಅನ್ನೋದನ್ನ ಇನ್ನೂ ಹೇಳಿಲ್ಲ ಕಣೋ. ಅಲ್ಲ ಹರಿ, ಟೈಮ್ ತಿಳ್ಕೋಬೇಕಲ್ವಾ? ಹರೀಶ, ಇಂಥ ಟೈಮಲ್ಲಿ ಅರ್ಜೆಂಟ್ ಮಾಡೋಕ್ಕಾಗತ್ತೇನೋ? ನಿಧಾನಕ್ಕೆ ಬರ್ತಾರಪ್ಪ. ಏನೀಗ? ಇದಕ್ಕೇನು ಕಡಿಮೆ ಇಲ್ಲ. ಏನಾದ್ರು ಅಡುಗೆ ಆಗಿದ್ಯಾ ಅಥವಾ ಅಡುಗೆ ಮಾಡ್ಬೇಕಾ ಹರಿ?
ಹರೀಶಾ, ಮಾಡೋಕ್ಕೇನೋ ತುಂಬ ಕೆಲಸ ಇದೆ ಕಣೋ. ಸಹಾಯ ಮಾಡೋ ಮನಸ್ಸಿದ್ರೆ ಒಂದು ಸ್ವಲ್ಪ ತರಕಾರಿ ಹೆಚ್ಚಿಕೊಟ್ರೆ ಚೆನ್ನಾಗಿರ್ತಿತ್ತು. ಹೆಚ್ಚಿಕೊಡ್ತೀಯೇನೋ? ಇದೇ ಕೆಲಸನ ನಗ್ನಗ್ತಾ ನಮ್ಮ ಜೊತೆ ಎಲ್ಲ ಮಾತಾಡ್ಕೊಂಡು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ. ಅದೇನು ಬಿಗುಮಾನನ ಏನು. ಸದ್ಯ ಈ ನೆಪದಲ್ಲಾದ್ರೂ 4 ಕೆಲಸ ಮಾಡ್ತಾಳಲ್ಲ. ಸಿಂಚನ, ಎಲ್ಲಿಗೆ ಹೋಗ್ತಾ ಇದೀಯಾ? ನೀವು ಹೇಳಿದ ಕೆಲಸ ಮಾಡಿದ್ಮೇಲೆ ಇನ್ನೆಲ್ಲಿಗೆ ಹೋಗ್ತೀನಿ? ರೂಮ್ಗೆ ಹೋಗ್ತಾ ಇದ್ದೀನಿ. ಅಲ್ಲ, ಬರೀ ತರಕಾರಿ ಹೆಚ್ಚಿಕೊಟ್ಬಿಟ್ರೆ ಆಗೋಯ್ತಾ? ಮಾಡೋದಕ್ಕೆ ಇನ್ನೂ ಬೇಕಾದಷ್ಟು ಕೆಲಸ ಇದೆ. ಜಾನು ಬರ್ತಿದ್ದಾಳೆ ಅಂತ ಅತ್ತೆ ಇನ್ನೂ ಬೇಕಾದಷ್ಟು ತಿಂಡಿಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೂ ಸ್ವಲ್ಪ ಸಹಾಯ ಮಾಡಬಾರ್ದಾ? 24 ಗಂಟೆ ಅಡುಗೆ ಕೆಲಸ ಮಾಡೋಕ್ಕೆ ನಾನು ಈ ಮನೆ ಕೆಲಸದವಳಲ್ಲ. ಇದನ್ನೆಲ್ಲ ಮನೆ ಕೆಲಸದವ್ರು ಮಾಡ್ತಾರೆ ಅಂತ ನಿನಗೆ ಯಾರು ಹೇಳಿದ್ದು? ಇದು ನಮ್ಮ ಮನೆ, ನಾವೀ ಮನೆ ಸೊಸೆ ಅಂದ್ರು. ನಮ್ಮನೆ ಕೆಲಸ ನಾವು ಮಾಡೋದನ್ನ ಕೆಲಸ ಅಂತ ಯಾಕೆ ಅನ್ಕೋಬೇಕು? ಈಗ ಅನ್ಕೊಂಡೆ ನಾನಿನ್ನ ಈ ಮನೇಲಿ ಬಿದ್ದಿದ್ದೀರಿ. ನಮ್ಮ ಅಪ್ಪನ ದುಡ್ಡಲ್ಲಿ ಎಂಜಾಯ್ ಮಾಡ್ಕೊಂಡು ಊರು ಸುತ್ಕೊಂಡು ಬರ್ತಿದ್ದಾರೆ. ನನ್ನ ಗತಿ ನೋಡಿದ್ರೆ ಹೀಗೆ. ಥೂ. ಅದು ಅವ್ರು ಪಡ್ಕೊಂಬಂದಿರೋದು, ಇದು ನಾವು ಪಡ್ಕೊಂಬಂದಿರೋದು. ಇಷ್ಟಕ್ಕೂ ಎಲ್ಲಿಗೂ ಹೋಗ್ಬೇಡ ಅಂತ ಈಗ ನಿನ್ನನ್ನು ಯಾರು ಹಿಡ್ಕೊಂಡಿದ್ದಾರೆ ಹೇಳು? ಈ ಮನೆಯವರು ಹೋಗೋಕೆಲ್ಲಿ ಬಿಟ್ಟಿದ್ದಾರೆ? ಮದುವೆ ಆಗಿ ಬಂದಾಗಿಂದ ನಾನು ಹರಿ ಒಂದು ದಿನನೂ ನೆಮ್ಮದಿಯಾಗಿ ಜೀವನ ಮಾಡಿದ್ ಗೊತ್ತೇ ಇಲ್ಲ. ಸಿಂಚನ, ನೆಮ್ಮದಿ ಅನ್ನೋದು ಬೇರೆಯವ್ರು ಕೊಡೋದಲ್ಲ. ನೆಮ್ಮದಿ ಅನ್ನೋದು ನಾವು ಸೃಷ್ಟಿ ಮಾಡ್ಕೊಳ್ಳೋದು. ನಾವು ಹೇಗಿರ್ತೀವೋ ಹಾಗೆ ನಮ್ಮ ಸುತ್ತಮುತ್ತ ಇರ್ತಾರೆ. ಪ್ಲೀಸ್, ಯಾವಾಗಲೂ ಬುದ್ಧಿ ಹೇಳಕ್ ಬಂದ್ಬಿಡ್ಬೇಡಿ. ನನಗಿಷ್ಟ ಆಗಲ್ಲ. ನಾನು ಓದಿದ್ದೀನಿ. ಓದಿದ್ರು ಏನು ಪ್ರಯೋಜನ? ನೋಡಿ, ನನಗಿಂತ ಗತಿ. ಎಷ್ಟು ಓದಿದ್ರೇನು ಎಷ್ಟು ದುಡಿದ್ರೇನು ಸಿಂಚನ, ಹೆಣ್ಣಾದವಳು ಹೆರಬೇಕು. ಕನಿಷ್ಠ ಹೆತ್ತಿರೋ ಮಗುಗಾದ್ರೂ ಒಂದು ತುತ್ತು ಅಡುಗೆ ಮಾಡಿ ಬೇಯಿಸಾಕಕ್ಕೆ ಬರಬೇಕಲ್ವಾ? ಅಪ್ಪನ ಮನೆಯಲ್ಲಿ ಹೇಗೆ ಬದುಕಿದ್ವಿ ಅನ್ನೋದು ಮುಖ್ಯ ಅಲ್ಲ, ಗಂಡನ ಮನೆಯಲ್ಲಿ ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಅದೆಲ್ಲ ಏನೂ ಇಲ್ದಿರೋ ನಿಮ್ಮಂಥವ್ರಿಗೆ. ನನಗದ್ರ ಅವಶ್ಯಕತೆ ಇಲ್ಲ. ಬೇಕಾದರೆ ನೀವು ಕೆಲಸ ಮಾಡಿ, ಇಲ್ವಾ ಬಿಡಿ. ಈಗಲೇ ಹಿಂಗೆ ಏನಾದರೂ ಮೈಸೂರು ಮಹಾರಾಜರ ಮೊಮ್ಮಗಳಾಗ್ಬಿಟ್ಟಿದ್ರೆ ಅದಿನ್ನು ಗತಿ ಆಗ್ತಿತ್ತೋ ಏನು? ದುಡ್ಡಿದೆ, ದುಡಿತೀನಿ ಅನ್ನೋ ದುರಹಂಕಾರ. ಬೇರೆಯವ್ರು ಚೆನ್ನಾಗಿದ್ರೆ ಅದನ್ನಾರು ಸಹಿಸ್ಕೋತಾಳ? ಅದೂ ಇಲ್ಲ. ಅದು ಏನು ಅಂತ ನಮ್ಮ ಹರೀಶ ಮದುವೆ ಮಾಡ್ಕೊಂಡು ಬಂದ್ಬಿಟ್ನೋ ಏನೋ. ದೇವರೇ ಕಾಪಾಡಬೇಕು. ಹೆಂಗೆಚ್ಚಿದಾಳೋ ಏನೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.